ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಅಥವಾ ನಾಳೆಗೆ ಸಚಿವರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ದೆಹಲಿಯಲ್ಲೇ ಇರಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ರಾಜ್ಯ ನಾಯಕರಿಗೆ. ರಾಜ್ಯ ನಾಯಕರು ದೆಹಲಿಯಲ್ಲೇ ಇರಬೇಕು. ಇವತ್ತು ಅಥವಾ ನಾಳೆ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ಹೈಕಮಾಂಡ್ನ ನಾಯಕರು ಹೇಳಿದ್ದಾರೆ. ಬಹುಶಃ ಒಂದು ಹಂತಕ್ಕೆ ಇವತ್ತು ಮತ್ತು ನಾಳೆ ಯಾರ್ಯಾರು ಮಂತ್ರಿಗಳು ಅನ್ನೋದು ಬಹುತೇಕ ಖಚಿತ ಆಗುತ್ತೆ. ಕೊನೆ ಕಸರತ್ತು, ಇದು ಕೊನೆ ಹಂತದ ಕಸರತ್ತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಯಲ್ಲಿದ್ದು ಚರ್ಚೆ ಮಾಡ್ತಾರೆ. ಕೆಲ ಆಕಾಂಕ್ಷಿಗಳು ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಯಾರು ಮಂತ್ರಿಗಳಾಗ್ತಾರೆ, ಏನು ಎತ್ತ ಅನ್ನೋದು ಹೈಕಮಾಂಡ್ ತೀರ್ಮಾನದ ನಂತರವೇ ತಿಳಿದು ಬರಬೇಕಾಗಿದೆ. ಮೂರೂ ಜನ ಮೂರು ಪಟ್ಟಿಯನ್ನು ಹಿಡಿದುಕೊಂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಸಮುದಾಯವಾರು ಜಟಾಪಟಿ ಜೋರಾಗಿದೆ. ಪ್ರತಿ ಸಮುದಾಯದಲ್ಲೂ 4-5 ಜನ ಶಾಸಕರು ಪೈಪೋಟಿ ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರಿಂದ 5 ಒಕ್ಕಲಿಗ ಶಾಸಕರ ಹೆಸರು ಈಗ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. 5 ಪೈಕಿ 3 ಜನರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಎಂ ಕೃಷ್ಣಪ್ಪ ಹೆಸರು ಕೂಡ ಇವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಮುಸ್ಲಿಂ, SC, ಲಿಂಗಾಯತ ಶಾಸಕರ ನಡುವೆ ಫೈಟ್ ಇದೆ. ಒಳಪಂಗಡದ ಕಾರಣಕ್ಕೆ ಶಾಸಕರಿಂದ ತೀವ್ರ ಪೈಪೋಟಿ ಇದೆ. ಕಾರಣಗಳಿಂದ ವಿಸ್ತರಣೆ ಹೋಗ್ತಾ ಇದೆ. ಗುರುವಾರದೊಳಗೆ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಅದಕ್ಕೋಸ್ಕರ ನಾವು ಹೈಕಮಾಂಡ್ ಭೇಟಿ ಮಾಡಿ ಪೂರ್ಣ ಅಂತ ಹೋಗ್ತಾ ಇದ್ದೀವಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಆದ್ದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನು ನೋಡಿ ನಾನು ತಿಳಿಸ್ತೀನಿ. ನಾನು ಸಹ ಸಿದ್ದರಾಮಯ್ಯನ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು MP ಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು, ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಇದೆಲ್ಲ ಊಹಾಪೋಹಗಳು. ಮತ್ತು ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಆದ್ದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ.